ಪ್ರತಿಭಾ ಇನ್ನೂ ಬಂದಿಲ್ವಾ? ಇಷ್ಟು ಹೊತ್ತಿಗೆ ಬರಬೇಕಿತ್ತು ಅಲ್ವಾ ಎನ್ನುತ್ತಾ ಗೆಳೆಯರ ಗುಂಪು ಮಾತನಾಡುತ್ತಾ ಕುಳಿತಿರುವ ವೇಳೆಗೆ ವಿಶಾಲ್ ಓಡಿ ಬಂದ. ಏಯ್, ಏನಾಯಿತು? ಯಾಕೆ ಹೀಗೆ ಓಡಿ ಬರ್ತಾ ಇದ್ದೀಯಾ? ನಿಧಾನ ಕಣೋ. ಸುಮಾ, ನಿಂಗೆ ವಿಷಯ ಗೊತ್ತಿಲ್ವಾ? ಪ್ರತಿಭಾಗೆ ಮನೆಯಲ್ಲಿ ಗಂಡು ನೋಡಿದ್ದಾರಂತೆ. ಇವತ್ತೇ ನಿಶ್ಚಿತಾರ್ಥವಂತೆ. ಪಾಪ, ಅವಳನ್ನು ಪ್ರಮೋದ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದಾನೆ. ಅವನಿಗೆ ಏನಾದರೂ ವಿಷಯ ಗೊತ್ತಾದರೆ ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಳ್ಳೋದು ಗ್ಯಾರಂಟಿ. ಏನು ಹೇಳ್ತಿದ್ದೀಯೋ? ನಾನು ನಂಬಲ್ಲ. ಚಾನ್ಸೇ ಇಲ್ಲ. ಪ್ರಮೋದ್ ಪ್ರೀತಿಸೋದಕ್ಕಿಂತ 2ರಷ್ಟು ಜಾಸ್ತಿ ಪ್ರೀತಿ ಮಾಡ್ತಾಳೆ ಪ್ರತಿಭಾ. ಅವಳು ಮನೆಯಲ್ಲೂ ಕೂಡ ಈ ವಿಷಯ ಗೊತ್ತು. ಹಾಗಿದ್ದ ಮೇಲೆ ಪ್ರಮೋದ್ನ ಬಿಟ್ಟು ಅದು ಹೇಗೆ ಬೇರೆ ಮದುವೆ ಮಾಡುತ್ತಾರೆ? ನೀನು ಎಲ್ಲೋ ಕನ್ಫ್ಯೂಸ್ ಆಗಿದೀಯಾ? ಇಲ್ಲ ಸುಮಾ, ನಾನು ನಿನ್ನೆ ಸಂಜೆ ಅವಳ ಮನೆ ಹತ್ರ ಹೋಗಿದ್ದೆ. ನೋಟ್ಸ್ ಬೇಕಿತ್ತು ಅಂತ. ಅವಳ ಪಕ್ಕದ ಮನೆ ಆಂಟಿ ನನಗೆ ಪರಿಚಯದವರು. ಅವರು ಹೇಳಿದರು ಪ್ರತಿಭಾಗೆ ಮದುವೆ ಅಂತ. ಪ್ರತಿಭಾಗೆ ಮದುವೆ ಅಂತಾನೇ ಹೇಳಿದ್ರೇನೋ? ನಾನು ಪ್ರತಿಭಾ ಕ್ಲಾಸ್ಮೇಟ್ಸ್ ಅಂತ ಅವರಿಗೆ ಗೊತ್ತು. ಅವಳ ಮನೆಯ ಬಾಗಿಲಲ್ಲಿ ನಿಲ್ಲುತ್ತಿದ್ದಂತೆ ಇವತ್ತು ಅವರ ಮನೆಗೆ ಗಂಡಿನ ಕಡೆಯವರು ಬಂದಿದ್ದಾರೆ, ನೀನು ನಾಳೆ ಬಾ ಅಂತ ನನ್ನ ವಾಪಸ್ ಕಳಿಸಿದ್ರು. ಪ್ರತಿಭಾ ಒಬ್ಬಳೇ ಮಗಳು ತಾನೇ. ಅವಳನ್ನು ನೋಡಕ್ಕಲ್ಲದೆ ಇನ್ಯಾರಿಗೆ ಅಂತ ಗಂಡಿನ ಮನೆಯವರು ಬರ್ತಾರೆ? ನೀನು ಹೇಳೋದು ಸರಿ. ಆದರೆ ಈ ವಿಷಯನ ಪ್ರಮೋದ್ಗೆ ಗೊತ್ತಾಗದ ಹಾಗೆ ನೋಡಿಕೊಳ್ಳೋಣ. ನಾಳೆ ಪ್ರತಿಭಾ ಬಂದಮೇಲೆ ಕೇಳಿದ್ರಾಯ್ತು. 2 ದಿನವಾದರೂ ಪ್ರತಿಭಾ ಕಾಲೇಜ್ ಕಡೆಗೆ ಬರಲಿಲ್ಲ. ಕಾಲೇಜ್ ತುಂಬ ಗುಸುಗುಸು ಎಂಬ ಗಾಳಿ ಸುದ್ದಿ ಹಬ್ಬಿಯಾಯಿತು. ಪ್ರತಿಭಾ ಪ್ರಮೋದ್ಗೆ ಕೈಕೊಟ್ಲಂತೆ. ಯಾರೋ ಫಾರಿನ್ ಹುಡುಗನ್ನ ಮದುವೆ ಆಗ್ತಿದ್ದಾಳಂತೆ. ಪಾಪ ಪ್ರಮೋದ್ 3 ವರ್ಷದಿಂದ ಅವಳ ಹಿಂದೆನೇ ಸುತ್ತುತ್ತಿದ್ದ. ಅವಳು ಇವನ್ನ ಚೆನ್ನಾಗಿ ದುಡ್ಡಿಗೋಸ್ಕರ ಬಳಸಿಕೊಂಡಿದ್ದಾಳೆ ಎಂಬ ಮಾತುಗಳು ಕಾಲೇಜು ತುಂಬ ಸುದ್ದಿಯಾಗಿತ್ತು. 2 ದಿನಗಳ ನಂತರ ಕಾಲೇಜಿಗೆ ಬಂದ ಪ್ರತಿಭಾ ಪ್ರಮೋದ್ಗಾಗಿ ಹುಡುಕಾಡಿದಳು. ಎಲ್ಲಿಯೂ ಕಾಣಲಿಲ್ಲ. 2 ದಿವಸದಿಂದ ಅದೆಷ್ಟೇ ಪ್ರಯತ್ನ ಪಟ್ಟರೂ ಅವನ ಫೋನ್ಗೆ ಕಾಲ್ ಕನೆಕ್ಟ್ ಆಗುತ್ತಿರಲಿಲ್ಲ. ಗಾಬರಿಯಿಂದ ಸ್ನೇಹಿತರನ್ನು ವಿಚಾರಿಸಲು ಮುಂದಾದಳು. ಮುಂಚಿನಾಗೆ ಯಾರೂ ಅವಳೊಂದಿಗೆ ಮುಖ ಕೊಟ್ಟು ಮಾತನಾಡದಿರುವುದನ್ನು ಗಮನಿಸಿ ನೊಂದಳು. ಅಲ್ಲಿ ಇಲ್ಲಿ ಮಾತನಾಡುತ್ತಿದ್ದ ಸುದ್ದಿಯಂತೂ ಅವಳ ಕಿವಿಗೆ ಬಿತ್ತು. ವಿಷಯ ತಿಳಿದು ನನಗೆ ಅಳಬೇಕು ತಿಳಿಯದೆ ಪ್ರತಿಭಾ ಮೌನವಾದಳು. ವಿಷಯ ಹಬ್ಬಿಸಿದ ವಿಶಾಲ್ನನ್ನು ಹುಡುಕಿ ಹೋದಳು. ವಿಶಾಲ್, ಪ್ರಮೋದ್ ಎಲ್ಲಿ ಹೇಳು? ನಾನು ಅವನ ಜೊತೆ ಮಾತನಾಡಬೇಕಿತ್ತು. ಫೋನ್ ಮಾಡಿದರೆ ಸಿಗುತ್ತಿಲ್ಲ. ಏನಮ್ಮ, ಇವತ್ತು ಕಾಲೇಜ್ ಕಡೆಗೆ ಬಂದಿದ್ದೀಯಾ? ಏನಂತಾನೆ ನಿನ್ನ ಫಾರಿನ್ ಗಂಡ? ಪ್ರಾಮಾಣಿಕವಾಗಿ ಪ್ರೀತಿ ಮಾಡಿದವನಿಗೆ ಮೋಸ ಮಾಡಿದ್ಯಲ್ಲ. ನಿನ್ನ ಪ್ರೀತಿಸಿದ ತಪ್ಪಿಗೆ ಪ್ರಮೋದ್ ಇವಾಗ ಹಾಸ್ಪಿಟಲ್ನಲ್ಲಿ ಇದ್ದಾನೆ. ಏನು ಹೇಳ್ತಾ ಇದ್ದೀಯಾ? ಏನಾಯಿತು? ಹೇಗೆ ಆಯಿತು? ನೀನು ಮದುವೆ ಆಗಿದ್ದೀಯಾ ಅಂತ ಸುದ್ದಿ ಕೇಳಿ ಅದೇ ಟೆನ್ಷನ್ನಲ್ಲಿ ನಿನ್ನ ನೋಡೋಕ್ಕೆ ಅಂತ ನಿಮ್ಮನೆಗೆ ಬರುವಾಗ ಆಕ್ಸಿಡೆಂಟ್ ಆಯಿತು. ಸದ್ಯ ಜೀವ ಹೋಗಿಲ್ಲ. ನಿಮ್ಮಂಥವರಿಗೆಲ್ಲ ಪ್ರೀತಿ ಬೆಲೆ ಏನು ಗೊತ್ತು? ನಾನು ಮದುವೆ ಆಗ್ತಿದ್ದೀನಿ ಅಂತ ಯಾರು ಹೇಳಿದ್ದು? ಏನು ತಮಾಷೆ ಮಾಡ್ತಿದ್ದೀಯಾ? ನಾನು ನಿಮ್ಮ ಮನೆಗೆ ಹತ್ರ ಬಂದಾಗ ನಿಮ್ಮ ಪಕ್ಕದ ಮನೆಯವರು ಹೇಳಿದರು ನಿಮ್ಮ ಮನೆಗೆ ಗಂಡಿನ ಕಡೆಯವರು ಬಂದಿದ್ದಾರೆ ಅಂತ. ಹೌದು, ಬಂದಿದ್ರು. ಆದರೆ ನನ್ನ ಮದುವೆ ಅಂತ ಯಾರು ಹೇಳಿದ್ದು? ಹೌದು. ಅಂದರೆ ನಿನ್ನ ಮಾತಿನ ಅರ್ಥ ಏನು? ವಿಷಯ ಹಬ್ಬಿಸಿದ್ದು ನೀನೇ ಅಲ್ವಾ? ಪೂರ್ತಿ ಗೊತ್ತಿಲ್ಲ ಅಂದ ಮೇಲೆ ಸುಮ್ಮನೆ ಇರೋದು ಬಿಟ್ಟು ನಮ್ಮ ಮಧ್ಯೆ ತಂದಿಟ್ಟು ತಮಾಷೆ ನೋಡ್ತಿದ್ಯಾ? ನಿನ್ನತ್ರ ಮಾತಾಡಿ ಪ್ರಯೋಜನ ಇಲ್ಲ. ಮೊದಲು ನಾನು ಪ್ರಮೋದ್ನ ಭೇಟಿ ಆಗಬೇಕು. ಆಸ್ಪತ್ರೆಗೆ ಹೋದಳು. ಕೈಕಾಲಿಗೆ ಹಾಕಿದ ಬ್ಯಾಂಡೇಜ್ ನೋಡಿ ಅಳಲಾರಂಭಿಸಿದಳು. ಅವಳ ಅಳು ಮಲಗಿದವನನ್ನು ಎಚ್ಚರಿಸಿತು. ನೀನ್ಯಾಕೆ ಬಂದೆ? ಮದುವೆ ಇನ್ವಿಟೇಷನ್ ಕೊಡೋಕ್ಕ? ನೀವು ಹುಡುಗಿರೆಲ್ಲ ನಮ್ಮಂಥ ಹುಡುಗರ ಬಾಳಲ್ಲಿ ಅದು ಯಾಕೆ ಹೀಗೆ ಆಟ ಆಡ್ತೀರಾ? ನಾನೇನು ಅನ್ಯಾಯ ಮಾಡಿದ್ದೆ ನಿಂಗೆ? ನಾನೊಬ್ಬ ಅನಾಥ ಅಂತ ಗೊತ್ತಿದ್ರೂ ಹಿಂದೆ ಬಿದ್ದು ಪ್ರೀತಿಸದವಳು ನೀನು. ನನ್ನ ಅಪ್ಪ ಅಮ್ಮ ನನ್ನ ಹೆಸರಿಗೆ ದುಡ್ಡು ಇಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಅಲ್ವಾ ನಿನ್ನನ್ನು ಪ್ರೀತಿಸಿದ್ದು? ಪ್ರಮೋದ್, ಪ್ಲೀಸ್, ವಿಷಯ ತಿಳಿಯದೆ ಮಾತಾಡಬೇಡ. ನಾನು ಮದುವೆ ಆಗ್ತಿಲ್ಲ. ಮದುವೆ ನನಗೆ ಗೊತ್ತಾಗಿದ್ದಲ್ಲ, ನನ್ನ ದೊಡ್ಡಪ್ಪನ ಮಗಳಿಗೆ. ನಮ್ಮ ಮನೆಯಲ್ಲಿ ಹೆಣ್ಣು ನೋಡುವ ಶಾಸ್ತ್ರ ಇಟ್ಕೊಂಡಿದ್ವಿ ಅಷ್ಟೇ.
ಮನೆ ಬಾಗಿಲಿಗೆ ಬಂದ ವಿಶಾಲ್ ಪೂರ್ತಿ ವಿಷಯ ತಿಳಿದುಕೊಳ್ಳದೆ ಗಾಳಿ ಸುದ್ದಿ ಹಬ್ಬಿಸಿ ಇಷ್ಟೆಲ್ಲ ಕಾರಣಕ್ಕೆ ಎಡೆ ಮಾಡಿಕೊಟ್ಟಿದ್ದಾನೆ. ನನ್ನ ಬಗ್ಗೆ ತಿಳಿದು ಆ ಗಾಳಿ ಮಾತನ್ನು ನಂಬಿ ನನ್ನನ್ನು ದುಡ್ಡಿಗಾಗಿ ನಿನ್ನ ಹಿಂದೆ ಬಂದವಳು ಅಂದುಬಿಟ್ಟೆಯಲ್ಲ. ಬೇರೆಯವರಿಗೆ ನನ್ನ ಬಗ್ಗೆ ಗೊತ್ತಿಲ್ಲ, ನಿನಗೂ ನಾನೇನು ಅಂತ ಗೊತ್ತಿಲ್ವಾ? ಅವರೆಲ್ಲ ಹೇಳೋ ಥರ ದುಡ್ಡಿಗಾಗಿ ಇರೋಳು ಅಂದುಬಿಟ್ಟಿಯಲ್ಲ. ಇಷ್ಟೇನ ನೀನನ್ನು ಅರ್ಥ ಮಾಡಿಕೊಂಡಿದ್ದು ಎಂದು ಅಳಲಾರಂಭಿಸಿದಳು. ಮನಸ್ಸು ನೊಂದಿತು. ಒಂದು ಕ್ಷಣ ಅಲ್ಲಿ ನಿಲ್ಲುವ ಮನಸ್ಸಾಗದೆ ಅಲ್ಲಿಂದ ಹೊರಟು ಹೋದಳು. ವಿಷಯ ತಿಳಿದು ಪಶ್ಚಾತ್ತಾಪಪಟ್ಟು ಪ್ರಮೋದ್ ನೊಂದುಕೊಂಡ. ಪ್ರತಿಭಾ ಪ್ರೀತಿಯನ್ನು ಅನುಮಾನಿಸಿ ಅವಮಾನಿಸಿದ್ದಕ್ಕೆ ಕ್ಷಮೆ ಕೇಳಲು ಪ್ರಯತ್ನಿಸಿದ. ಆದರೆ ಪ್ರತಿಭಾ ಮನಸ್ಸು ಒಡೆದು ಚೂರಾಗಿತ್ತು. ಮೌನ ಹೊಕ್ಕಿತು. ಪೂರ್ಣ ವಿಷಯ ತಿಳಿಯದೆ ಇನ್ನೊಬ್ಬರಲ್ಲಿ ಹೇಳುವುದಕ್ಕಿಂತ ಹೇಳಿದೇ ಇರುವುದೇ ಲೇಸು. ಒಂದು ಸುದ್ದಿಗೆ ರೆಕ್ಕೆ ಪುಕ್ಕ ಸೇರಿ ಗಾಳಿಯಂತೆ ಹಬ್ಬುವ ಸುದ್ದಿಗಳು ಅನಾಹುತವನ್ನು ಸೃಷ್ಟಿಸುತ್ತವೆ. ಹಬ್ಬುವ ಗಾಳಿ ಸುದ್ದಿ ಅಥವಾ ಗಾಳಿ ಮಾತು ಸಾವಿಗೂ ನೂಕಬಹುದು. ತಿಳಿಯದ ವಿಚಾರದ ಬಗ್ಗೆ ಮಾತನಾಡದಿರುವುದು ಎಲ್ಲರಿಗೂ ಒಳ್ಳೆಯದು ಅಲ್ಲವೇ?